ಹಾಯ್ ಎಲ್ಲ ಫ್ರೆಂಡ್ಸ್, ಹೇಗಿದ್ರಲ್ಲ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರು ಕುಕಿಂಗ್ ವ್ಲಾಗ್ಸ್. ಸೊ ಬೆಳಗಿನ ತಿಂಡಿಗೆ ಅಂತೇಳಿ ಬೇಗನೆ ಕ್ವಿಕ್ಕಾಗಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿ ಯಾವುದಾದ್ರೂ ಇದ್ದರೆ ಹೇಳಿ ಕಲ್ಪನಾ ಅಂತ ಕೇಳ್ತಾ ಇದ್ರು. ಸೊ ಅವರಿಗೆಲ್ಲ ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು. ಸೊ ಇದು ನೆನ್ನೆ ನೈಟೇ ನಾನು ಅಕ್ಕಿನ ನೆನೆಯೋಕೆ ಹಾಕಿದ್ದೆ. ಒಂದು 2 ಕಪ್ ಅಕ್ಕಿನ ನೆನ್ನೆ ನೈಟೇ ನೆನೆಯೋಕೆ ಹಾಕ್ಕೊಂಡಿದ್ದೆ. ಇದನ್ನು ಮಾರ್ನಿಂಗೇ ರುಬ್ಬೋದು, ನೈಟ್ ಏನು ರುಬ್ಬೋ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ಆವಾಗ ರುಬ್ಬಿ ಆವಾಗ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಒಂದು 2ರಿಂದ 3 ಸಲ ಅಕ್ಕಿನ ತೊಳೆದು ನೆನ್ನೆ ನೈಟೇ ನೆನೆಯೋಕೆ ಹಾಕಿದ್ದೆ. ಸೊ ಇವಾಗ ಅದನ್ನೇ ರುಬ್ಕೋತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಜೊತೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಲ್ಲರಿಗೂ ಈ ರೆಸಿಪಿ ತುಂಬಾ ಇಷ್ಟ. ಸೊ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು. ನಾನಿಲ್ಲಿ ರುಬ್ಬೋದಕ್ಕೆ ಅಂತೇಳಿ ಅಕ್ಕಿ ಮತ್ತು ಅದ್ರ ಜೊತೆಗೆ ತೆಂಗಿನಕಾಯಿನ ಹಾಕ್ಕೊತಿದ್ದೀನಿ. ಸೊ ಒಂದು ಭಾಗ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ತೆಂಗಿನಕಾಯಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಅದ್ರ ಫ್ಲೇವರ್ ಅಂತೂ. ಸೊ ನಾನಿದು ತೆಂಗಿನಕಾಯಿದ್ದು ನೀರನ್ನೇ ಹಾಕ್ಕೋತಿದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೋತಿದ್ದೀನಿ. ಸೊ ತೆಂಗಿನಕಾಯಿ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಸೊ ನಮ್ಮ ಮನೇಲಿ ಯಾರು ತೆಂಗಿನಕಾಯಿ ನೀರು ಕುಡಿಯೋದಿಲ್ಲ, ಹಾಗಾಗಿ ನಾನು ಅದಕ್ಕೇ ಆ್ಯಡ್ ಮಾಡಿಕೊಂಡೆ. ನೋಡಿ, ಇಲ್ಲಿ ನಾನು ಈ ಥರ ನಯಸ್ಸಾಗಿ ರುಬ್ಕೊಂಡಿದ್ದೀನಿ. ಈ ಥರ ನಯಸ್ಸಾಗಿ ರುಬ್ಕೋಬೇಕು. ಇದು ತರಿಯಾಗಿರೋ ಆಗಿಲ್ಲ, ತುಂಬಾ ನಯಸ್ಸಾಗಿ ಬರಬೇಕು ಫ್ರೆಂಡ್ಸ್ ಇದು. ನೋಡಿ, ಇಲ್ಲಿ ನಾನು ಇವಾಗ ಅದಕ್ಕೆ ರುಬ್ಕೊಂಡಿದ್ದೀನಿ. ಇದನ್ನು ಬೇರೆದೊಂದು ಬೌಲಿಗೆ ಸರ್ವ್ ಮಾಡ್ಕೋತಿದ್ದೀನಿ. ಸೊ ಇದಕ್ಕೆ ತುಂಬಾ ನೀರು ಹಾಕ್ಕೋಬೇಕು, ಯಾಕಂದರೆ ನೀರು ದೋಸೆ ಅಂದ್ರೇ ಹಾಗೆ ಅಲ್ವಾ, ತುಂಬಾ ನೀರು ಹಾಕ್ಕೋಬೇಕು. ಇದಕ್ಕೆ ತುಂಬ ತೆಳುವಾಗಿ ಬರಬೇಕು. ನಾನಿಲ್ಲಿ 1 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ. 1 ಕಪ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇದಕ್ಕೆ ಸೋಡಾ ಪುಡಿ ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಿದ್ದೀನಿ. ಇದು ಹಾಕ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಇದು ತುಂಬಾ ತೆಳುವಾಗಿ ಬಂದರೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಇಲ್ಲಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ. ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಬಿಟ್ಬಿಡ್ತೀನಿ ನಾನು. ಅಷ್ಟರಲ್ಲಿ ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೋತಿದ್ದೀನಿ. ಚಟ್ನಿಗೆ ಅಂತೇಳಿ ನಾನಿಲ್ಲಿ ಮೊದಲಿಗೆ ತೆಂಗಿನಕಾಯಿನ ಹಾಕೋತಿದ್ದೀನಿ. ಅದಾದ ನಂತರ ಸ್ವಲ್ಪ ಜೀರಿಗೆನ ಹಾಕೋತಿದ್ದೀನಿ. ಅದ್ರ ಜೊತೆಗೆ ಒಂದು 3ರಿಂದ 4 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನೂ ಹಾಕ್ಕೊಂಡು ರುಬ್ಕೋತಿದ್ದೀನಿ. ಸೊ ರುಬ್ಬಿದಾದ ನಂತರ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನು ರುಬ್ಬಿಟ್ಟಿರೋಂಥ ಚಟ್ನಿನ ಆ್ಯಡ್ ಮಾಡ್ಕೋತಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಬಿಡಿ. ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಲ್ವಾ. ಸೊ ನಾನು ನಮ್ಮ ಹಸ್ಬೆಂಡಿಗೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಕೊಟ್ಟು ಕಳಿಸ್ತೀನಿ ಚಟ್ನಿ ಮತ್ತು ದೋಸೆನ. ಸೊ ಅದು ಅಳಿಸೋಗ್ಬಾರ್ದು ಅಂಥೇಳಿ ನಾನು ಈ ಥರ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕಿ ನೋಡಿ. ಚಟ್ನಿ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಸೊ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು. ಮಧ್ಯಾಹ್ನ ಊಟ ತೊಗೊಂಡು ಹೋಗ್ತಾರಲ್ವ, ಸೊ ಅದು ಅಳಿಸೋಗೋ ಥರ ಆಗಿಬಿಡುತ್ತೆ ತೆಂಗಿನಕಾಯಿ ಹಾಗೆ ಕೊಟ್ಟು ಕಳಿಸ್ಬಿಟ್ರೆ ಚಟ್ನಿ. ಹಾಗಾಗಿ ನಾನಿಲ್ಲಿ ಒಗ್ಗರಣೆ ಹಾಕಿ ಕೊಟ್ಟು ಕಳಿಸ್ತೀನಿ ಯಾವಾಗ್ಲೂ. ಇದು ಹಂಚು ದೋಸೆ ತವ ಬೇರೆ ಬರುತ್ತೆ ಫ್ರೆಂಡ್ಸ್, ಆ ದೋಸೆ ತವಾಗ ಹಾಕೊಂಡೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ರೊಟ್ಟಿ ಮಾಡೋ ಹಂಚಲ್ಲಿ ಮಾಡ್ಕೊತಿದ್ದೀನಿ. ನೋಡಿ ಇಲ್ಲಿ ಯಾವ ಥರ ಬರ್ತಾಯಿದೆ ಅಂತ. ತುಂಬಾ ಸ್ಮೂತಾಗಿ
ಚೆನ್ನಾಗಿ ಬಂತು. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲರಿಗೂ ಅದೇ ಒಂದು ಯೋಚನೆ ಆಗಿಬಿಟ್ಟಿರುತ್ತೆ, ಏನು ತಿಂಡಿ ಮಾಡೋದಪ್ಪ ಇವತ್ತು ಅಂತೇಳಿ. ಸೊ ಇದನ್ನು ಕ್ವಿಕ್ಕಾಗಿ ಬೇಗನೆ ಈಸಿಯಾಗಿ ಮಾಡ್ಕೋಬೋದು. ಸೊ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮಕ್ಕಳು ಸ್ಕೂಲಿಗೆ ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಾರಲ್ವ, ಈ ಥರ ಮಾಡಿಕೊಟ್ರೆ ಅವ್ರು ಫುಲ್ ಖಾಲಿ ಮಾಡ್ಕೊಂಡು ಬಂದಿರ್ತಾರೆ. ಸೊ ನನಗಂತೂ ಈ ರೆಸಿಪಿ ತುಂಬಾ ಈಸಿ ಅಂತಲೇ ಹೇಳ್ಬೋದು, ಬೇಗನೆ ಮಾಡ್ಕೋಬೋದು. ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆದರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತು ಪಕ್ಕದಲ್ಲೇ ಕಾಣೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ವೀಡಿಯೋಸು ನಿಮಗೆ ಯಾವ ಥರ ಅನಿಸ್ತಿದೆ ಅಂತೇಳಿ ನನ್ನ ಜೊತೆ ನೀವು ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.